ಪೋಷಕರ ಕನಸು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಸಾಕಾರಗೊಳಿಸುತ್ತಿರುವ ಶ್ರೀ ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆಯ ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ ಬೀದರ್ ಕಳೆದ 25 ವರ್ಷಗಳಿಂದ ಅಕ್ಷರ ಜ್ಞಾನ ನೀಡುತ್ತಾ ಬೀದರ್ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಮರ್ಪಿತ ಆಡಳಿತ ಮಂಡಳಿ, ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗಗಳಿಗೆ ಸಮರ್ಥ ಮುಖ್ಯ ಗುರುಗಳು, ಅರ್ಹ ಹಾಗೂ ಅನುಭವಿ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ, ಸಕಲ ಸಲಕರಣೆ ಒಳಗೊಂಡ ವಿಜ್ಞಾನ ಪ್ರಯೋಗಾಲಯ, ಪ್ರಾಯೋಗಿಕ ವಿವರಣೆ ಹಾಗೂ ಪ್ರೊಜೆಕ್ಟರ್ ಮೂಲಕ ಪಾಠ ಬೋಧನೆಯ ವಿಶೇಷತೆಗಳು ಮತ್ತು ವಿಶಾಲವಾದ ಆಟದ ಮೈದಾನ, ಮಕ್ಕಳಿಗೆ ಕಲಿಕೆಯ ಜೊತೆಗೆ ಮಾನವೀಯ ಮೌಲ್ಯಗಳ ಮೂಡಿಸುವ ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕ್ರೀಡಾ ಚಟುವಟಿಕೆಗಳ ಮೂಲಕ ದೈಹಿಕ ಹಾಗೂ ಬೌದ್ಧಿಕ ಚೈತನ್ಯ ವಿಕಾಸಕ್ಕೆ ಆದ್ಯತೆ. ಬೀದರ್ ನಗರದ ವಿವಿಧ ಬಡಾವಣೆಗಳಿಂದ ವಾಹನ ಸೌಕರ್ಯ ಲಭ್ಯವಿದೆ. ನಮ್ಮ ಶಾಖೆಗಳು ಬಸವನಗರ, ವಿದ್ಯಾನಗರ ಹಾಗೂ ಚಿಟ್ಟಾ ರಸ್ತೆ, ದತ್ತಗಿರಿ ಮಹಾರಾಜ್ ಕಾಲೋನಿ, ಬೀದರ್. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಗುರಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಪ್ರಾಚಾರ್ಯರು ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ. ದೂರವಾಣಿ ಸಂಖ್ಯೆ 08482 220426 229840 229841 234661. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಹಲವಾರು ಬೇಡಿಕೆಗಳನ್ನು ಅವರು ಪತ್ರಿಕಾಗೋಷ್ಠಿ ಮೂಲಕವಾಗಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ ಒಂದು ಸರ್ಕಾರಕ್ಕೂ ಹಾಗೂ ಮುಖ್ಯಮಂತ್ರಿಗಳಿಗೆ, ಮಂತ್ರಿಮಂಡಲಕ್ಕೆ ರೈತರಿಗೆ ಒಂದು ಬೆಲೆ ಸಿಗಬೇಕು, ರೈತರಿಗೆ ಒಂದು ಗೌರವ ಸಿಗಬೇಕು, ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ಇವತ್ತು ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಇಟ್ಕೊಂಡಿದ್ರು. ಅವುಗಳಲ್ಲಿ ಮೊದಲನೇ ಬೇಡಿಕೆ ಅಂದರೆ ಜಿಲ್ಲೆಯಲ್ಲಿ 2025ನೇ ಹಂಗಾಮಿನ ಕಬ್ಬು ಪೂರೈಸಿದ ರೈತರ 6 ತಿಂಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ಕಾರ್ಖಾನೆಯಿಂದ ಯಾವುದೇ ಹಣ ಪಾವತಿ ಮಾಡಿಲ್ಲ. ಅದನ್ನು ಕೂಡಲೇ ಹಣ ಪಾವತಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟರು. ಆಮೇಲೆ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮು ಈಗಾಗಲೇ ಪ್ರಾರಂಭ ಆಗಿದೆ, ಆದರೆ ಇದರಲ್ಲಿ ರಸಗೊಬ್ಬರ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ರೈತರಿಗೆ ಒಂದು ಸರಳವಾಗಿ ಗೊಬ್ಬರ ಸಿಗಬೇಕು, ರಸಗೊಬ್ಬರ ಸಿಗಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ದಾರೆ. ಆಮೇಲೆ FIDಯಿಂದ ಯಾವುದೇ ರೀತಿಯ ಒಂದು ಉಪಯೋಗ ರೈತರಿಗೆ ಆಗ್ತಾ ಇಲ್ಲ. ಹಾಗಾಗಿ FIDಯನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಅವರು ಮಾಡಿಕೊಂಡಿದ್ರು. ಜಿಲ್ಲೆಯ ರೈತರಿಗೆ ಕೃಷಿ ಚಟುವಟಿಕೆ ಕೈಗೊಳ್ಳಲು ಬ್ಯಾಂಕಿನ ಸಾಲದ ನೀತಿಯಲ್ಲಿ ಆ ಒಂದು ನೆಪದಲ್ಲಿ ರೈತರಿಗೆ ಸಾಲ ಸಿಗದೆ ಒದ್ದಾಡ್ತಾ ಇದ್ದಾರೆ. ಅಂದರೆ ಸಿವಿಲ್ ಸ್ಕೋರ್ ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡು ರೈತರಿಗೆ ಸಾಲ ಕೊಡ್ತಾ ಇಲ್ಲ. ಹಾಗಾಗಿ ರೈತರಿಗೆ ಆ ಸಿವಿಲ್ ಸ್ಕೋರ್ ಅಪ್ಲೈ ಆಗದೇ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದರು. ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ BSSಗೆ ಮತ್ತೆ ಪ್ರಾರಂಭ ಮಾಡಬೇಕು, ಕಬ್ಬು ಬೆಳೆಗಾರರಿಗೆ ಒಂದು ಸಹಕಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಅವರು ಮಾಡಿಕೊಂಡ್ರು. ಆಮೇಲೆ ಕರ್ನಾಟಕ ರಾಜ್ಯದ ಒಂದು ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ DK ಶಿವಕುಮಾರ್ ಅವರು ಜೂನ್ 3ರಂದು ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಲ್ಲೂ ಕೂಡ ನಮ್ಮ ಒಂದು ಮನವಿ ಇದೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಪ್ರಮಾಣ ವಚನ ಸ್ವೀಕರಿಸಿದ ಮೊದಲನೇ ಆದ್ಯತೆಯನ್ನು ಅವರು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಈ ಕ್ರಮ ಕೈಗೊಳ್ಳಬೇಕು, ರೈತರಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಮನವಿಯನ್ನು ಕೂಡ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾಡಿಕೊಂಡಿದ್ದಾರೆ. ಇವರು ರೈತ ಸಂಘದ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ಬಾಬುರಾವ್ ಹೊನ್ನ, ಭಾರತೀಯ ಕಿಸಾನ್ ಮೋರ್ಚಾ ಬೀದರ್ ಅವರು ಕೂಡ ಹಾಜರಿದ್ದರು. ಬಸವರಾಜ್ ಅಷ್ಟೂರ್, ಶಿವರಾಜ್ ಪಾಟೀಲ್ ಅತ್ತಿವಾಳ್, ವೀರಾರೆಡ್ಡಿ ಪಾಟೀಲ್, ಖಾಸಿಂ ಅಲಿ ಅವರಿದ್ದರು. ಕೊಂಡಿಬರಾವ್ ಪಾಂಡ್ರೆ, ವಿಠ್ಠಲರಾವ್ ಆಣದೂರ್, ಧೋಳಪ್ಪ ಸೊರಳಿ, ಆಮೇಲೆ ಶಿವರಾಯ್ ಮುಧಾಳೆ, ಶ್ರೀಮತಿ ಶಾಂತಮ್ಮ ಮೂಲ್ಗೆ ಮಹಿಳಾ ಘಟಕದ ಅವರು ಕೂಡ ಇದ್ದರು. ಮಲ್ಲಿಕಾರ್ಜುನ್ ಬೇರಾದಾರ್ ಸಂಗಮ್, ಬಾಬುರಾವ್ ಭೋಸ್ಲೆ, ವಿಶ್ವನಾಥ್ ಧರಣಿ, ವಿಜಯಕುಮಾರ್ ಬಾವ್ಗಿ, ನಜೀರ್ ಅಹಮದ್, ರಾಜ್ಕುಮಾರ್ ಸ್ವಾಮಿ, ಶಫಿಯುದ್ದೀನ್ ಸೇರಿದಂತೆ ಇನ್ನು ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಈ ಹಲವಾರು ಬೇಡಿಕೆಗಳನ್ನು ಅವರು ಸರ್ಕಾರದ ಮುಂದೆ ಇಟ್ಟಿದ್ರು. ರೈತರ ಒಂದು ಸಾಲ ಮನ್ನಾ ಅನ್ನುವಂಥ ತೀರ್ಮಾನ ಫಸ್ಟ್ ಓತು ತಗೊಂಡ ತಕ್ಷಣ ಅವ್ರು ತೀರ್ಮಾನ ತಗೋಬೇಕಂತ ನಾನು ನಮ್ಮ ಎಲ್ಲ ರೈತರ ಪರವಾಗಿ ಒತ್ತಾಯ ಮಾಡ್ತೀನಿ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೂ ಸಾಲ ಮನ್ನಾ ಆಗಿತ್ತು, ಕುಮಾರಸ್ವಾಮಿ ಸರ್ಕಾರದಲ್ಲಿ ಸಾಲ ಮನ್ನಾ ಆಗಿತ್ತು, ಯಡಿಯೂರಪ್ಪರಿದ್ದಾಗೂ ರೈತರಿಗೆ ಸಾಲ ಮನ್ನಾ ಆಗಿದೆ. ಅದಕ್ಕೆ ನಮ್ಮ ಇಡೀ ಭಾರತ ದೇಶದಲ್ಲಿಯೇ
ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅಂದ್ರೆ DK ಶಿವಕುಮಾರ್ ಅನ್ನುವಂಥ ಸಂದೇಶವನ್ನು ಎಲ್ಲ ಮಾಧ್ಯಮದ ಮುಖಾಂತರ ಬಂದದ. ಅದಕ್ಕೆ ದೇವರು ನಿಮಗೆ ಬಹಳಷ್ಟು ಅನುಕೂಲ ಕೊಟ್ಟಾರ. ರೈತರ ಮಗ ಇದ್ದಂತ ಹಮೇಶ ಹೇಳ್ತ್ರಿ. ಇವತ್ತು ರೈತರಿಗೆ ಒಂದು ಸಾಲ ಮನ್ನಾ ಮಾಡೋದ್ರ ಮುಖಾಂತರ ಬಹಳ ರೈತರಿಗೆ ಹತ್ತಿರ ತಾವು ಆಗಬೇಕು. ಇದು ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು. ಸರ್ಕಾರದ ಯಾವ್ಯಾವ ಯೋಜನೆ, ಅನೇಕ ಯೋಜನೆಗಳಿವೆ, ಅವೆಲ್ಲ ಕಟಾವಿಗೆ ತಂದು ಮತ್ತು ಈಗ ನಮ್ಮ ಇಡೀ ರಾಜ್ಯದಲ್ಲಿ 5 ಮಂದಿ ಒಂದು ಬಿಟ್ಟರ ಉಳಿದಿದ್ದು ಎಲ್ಲರೂ ಕೋಟ್ಯಾಧೀಶರ. ಪ್ರತಿಯೊಬ್ಬರು ಈ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಎಲ್ಲ ಶಾಸಕರು ಸಂಸದರು ನೀವು 5 ವರ್ಷ ನೀವು ಹಣನೇ ತಗೋಬೇಡ್ರಿ, ಯಾವುದೇ ಎಕ್ಸ್ಪೆಂಡಿಚರ್ ತೊಗೊಂಬಂದ್ರೆ ಜನಸೇವೆ ಸಲಹೆ ಬಂದಿದ್ದಾನೆ ಅಂತೀರಿ. ಮತ್ತು ಯಾಕೆ ರೈತರು ಟ್ಯಾಕ್ಸ್ ಕೊಟ್ಟಿದ್ದು ತಾವು ಪಡ್ಕೊಳ್ತಾ ಇದ್ರಿ. ಕೂಡಲೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರಿಗೆ ಈ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಅವರೇನು ನೂತನ ಮುಖ್ಯಮಂತ್ರಿಯಾಗಿ ಶಪಥ ತೋಲಂದ್ರ ಅದಕ್ಕೆ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ರೈತರ ಮಗನಾಗಿ ನಿಜವಾಗಿ ರೈತರ ಪರ ಇದ್ದಂತ ತೋರಿಸ್ಕೊಡ್ಬೇಕಂತ ನಾನು ಒತ್ತಾಯ. ಮತ್ತು ನಮ್ಮಲ್ಲಿ ಬಸವ ಕಲ್ಯಾಣ ತಾಲೂಕದಾಗ 5 ಹೋಬಳಿ ಸರ್ಕಲ್ ಅವ. ಅದ್ರೊಳಗೆ 4 ಹೋಬಳಿ ಸರ್ಕಲ್ಗೆ ಈಗ ಆಲ್ರೆಡಿ ಸೈಟ್ ಸಿಕ್ಕದ, ಸ್ಟಾರ್ಟ್ ಆಗೋ ಕೆಲಸ. ಆದ್ರೆ ಒಂದೇ ಒಂದು ಸರ್ಕಲ್ ನಾರಾಯಣಪುರ ಸರ್ಕಲ್ ಅಂತ ಬಂದದ, ಅಲ್ಲಿ ಕೂಡ ಜಾಗ ಗೌರ್ಮೆಂಟ್ ಲ್ಯಾಂಡ್ ಇದ್ದಕ್ಕೆ ನಾವು ಮಾಡ್ತಾ ಇಲ್ಲ ಅಂತ ಅವ್ರ ವಾದ ಬಂದದ ರೆವೆನ್ಯೂ ಆಫೀಸ್ನಿಂದ. ಇದು ಡಿಶಿಂಗ್ ಮಾತಾಡಿದ್ವಿ, ಇಶಿಂಗ್ ಮಾತಾಡಿದ್ವಿ. ರೈತರು ನಮ್ಮ ಸಂಘದ ಮುಖಾಂತರ ಅವ್ರಿಗೆ ಕೊಟ್ಟಿದ್ದ ವಿಷಯ ಅದ. ಆದ್ರೆ ಅದ್ರೊಳಗೆ ಬಸವ ಕಲ್ಯಾಣ ತಾಲೂಕಾದಾಗ ನಾರಾಯಣಪುರ ಸರ್ಕಲ್ದಾಗೆ ಗೋಕುಳಕಿಟ್ಟ ಸೆಂಟ್ರದಾಗ ಗೌರ್ಮೆಂಟ್ ಲ್ಯಾಂಡ್ ಅಂದ್ರೆ ಅದಕ್ಕೆ ಸರ್ವೆ ನಂಬರ್ ಅಲರ್ಟ್ ಆಗಿಲ್ಲ. ಆ ಥರ 25-30 ಎಕರೆ ಜಮೀನದ. ಆ ಜಮೀನಾಗ ಆರಾಮ್ಸಿರ ಇಸಿ ಆಗಲಿ DC ಆಗಲಿ ರೆವೆನ್ಯೂ ಸೆಕ್ಟರ್ ಯಾರೇ ಅದು ಸೈಟ್ ಕೊಡಬಹುದು. ಅದಕ್ಕೆ ಸಾಧ್ಯ ಆದಷ್ಟು ಲಘು ಆ ಸೈಟ್ ಅಲರ್ಟ್ ಮಾಡಿ ಅದು ಕೊಟ್ಟರೆ ಒಂದು KV ಸಬ್ ಸ್ಟೇಷನ್ ಬಸವ ಕಲ್ಯಾಣಕ್ಕೆ ಒಂದೇ ಒಂದು ಡಿಸ್ಟಿಕ್ದಾಗ ಆಗಲಾರ್ದಂಗೆ ರಿಜೆಕ್ಟ್ ಆಗ್ಲತ್ತದ. ಗೌರ್ಮೆಂಟ್ ಸೈಟ್ ಅದ, ಅದು ಕೊಡಿಸ್ಬೇಕು ಅಂತೇಳಿ ನಾವು ರೈತ ಸಂಘದ ಮುಖಾಂತರ ನಿಮ್ಮ ಪ್ಲೇಸ್ ಮುಖಾಂತರ ಗೌರ್ಮೆಂಟ್ ಒತ್ತಾಯ ಮಾಡ್ತೀವಿ. ಇದು ಅಲ್ಲದೆ ಈಗ ನಮ್ಮ ಸಹಪಾಠಿಗಳೆಲ್ಲ ಶುಗರ್ ಫ್ಯಾಕ್ಟ್ರಿ ಸಂಬಂಧ ಸಮಸ್ಯೆ ಇಟ್ಟರು, ಮತ್ತು ಫಾರೆಸ್ಟ್ರಿ ಸಂಬಂಧ ಸಮಸ್ಯೆ ಅದ. ಮತ್ತೇನಾದ್ರು ಫಾರೆಸ್ಟ್ರಿದಾಗ ಅವ್ರು ಕೊಡ್ಬೇಕಂತ ಸೋಲಾರ್ಗಳು ಏನು ಕೊಟ್ಟಿರಲ್ಲ, ಯಾವುದೂ ಬಜೆಟ್ ಬಂದಿಲ್ಲ. ಇಷ್ಟು ಕೋಟಿ ಗಂಟಲೆ ಬಜೆಟ್ ಬಂದಂತೆ ಫಾರೆಸ್ಟ್ ಮಿನಿಸ್ಟರೇ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಬೀದರ್ ಡಿಸ್ಟ್ರಿಕ್ಟು ಎಷ್ಟೋ ಸೋಲಾರ್ ಸ್ಕೀಮ್ಗಳು ಮಾಡಿ ಒಂದು ಸೋಲಾರ್ ಸ್ಕೀಮ್ ಸಹಿತ ಈವರೆಗಿನ ಅಮೌಂಟ್ ಕೊಟ್ಟಿಲ್ಲ. ಆದ್ರೆ ಬಜೆಟ್ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಸರ್ಕಾರಕ್ಕೆ ನಮಗೆ ಪ್ರಯೋಜನ ಏನು ಅಂತ ರೈತ ಸಂಘ ಪರವಾಗಿ ಒಂದು ಡಿಮಾಂಡ್ ಇಡ್ತಾ ಇದ್ದೇನೆ ಗೌರ್ಮೆಂಟ್ಗೆ. ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸಾಧ್ಯ ಆದಷ್ಟು ಲಘು ಅದಕ್ಕೆ ಬಜೆಟ್ ತರಿಸಿ ಕೆಲಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ವಿಷಯ ನಾನು ವಿನಂತಿ ಓದು ತಗೊಳ್ತಿದ್ದಾರೆ. ಇವರು ಕೂಡ ಒಳ್ಳೆ ಕೆಲಸ ಮಾಡಬೇಕು. ಯಾಕಂದ್ರೆ ಸರ್ಕಾರದ ಲೆವೆಲ್ನಲ್ಲಿ ಕರ್ನಾಟಕ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯಲ್ಲಿ ಆ ಭೂ ಸುಧಾರಣೆಯ ಜೊತೆಗೆ ಭೂಮಿ ಅಧಿಗ್ರಹಣ ಕಾಯ್ದೆ 1884 ಹೋಗ್ಬಿಡ್ತು ಬ್ರಿಟಿಷ್ ಸರ್ಕಾರ. ನಂತರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಹೊಸ ಆಕ್ಟ್ ಅಂತಂದ್ರೆ 2013 ಆ ಆಕ್ಟ್ ಪ್ರಕಾರ ಭೂಮಿ ಅಕ್ವೈರ್ ಮಾಡಲ್ಲ. ಅದು ಆ ಆಕ್ಟ್ ಬಿಟ್ಟು ನ್ಯಾಷನಲ್ ಹೈವೇ ಆಕ್ಟ್ ಆಗಲಿ ಅಥವಾ KIDದು ಆಕ್ಟ್ ಆಗಲಿ ಬೇರೆ ಬೇರೆ ಆಕ್ಟ್ ಆಗಿ ಭೂಮಿಯನ್ನು ಅಧಿಗ್ರಹಣ ಮಾಡಿದ್ರೆ ಭೂಮಿ ಅಧಿಗ್ರಹಣ ಮಾಡೋದ್ರ ಹಾಗೆ ಈ ರೈತರಿಗೆ ಮೋಸ ಮಾಡೋದ್ರ ಹಾಗೆ ಭೂಮಿ ಅಧಿಗ್ರಹಣ ಮಾಡಬಾರ್ದು. ಈಗಾಗಲೇ ದೇವನಹಳ್ಳಿಯಲ್ಲಿದ್ದಂಥ ಭೂಮಿ ಅಧಿಗ್ರಹಣ ಮಾಡೋದಕ್ಕೆ ವಿರೋಧ ಮಾಡೋದ್ರಿಂದ ಸರ್ಕಾರ ವಾಪಸ್ ತಗೊಂಡ ಆದೇಶ. ಈ ಕೂಡ ಬಿದಿಡಿಯಲ್ಲಿ ಏನು ನಡೆದಲ್ಲ ರೈತರ ಹೋರಾಟ ಸುಮಾರು ವರ್ಷದಿಂದ ಆ ಭೂಮಿ ಅಧಿಗ್ರಹಣ ಮಾಡಬಾರ್ದು ಅಂತ ಹೇಳಿ ಹೊಸದಾಗಿ ಮುಖ್ಯಮಂತ್ರಿಗಳು ಆಗ್ತಿದ್ದಾರೆ, ಅವ್ರಿಗೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ಈಗಾಗಲೇ ಈ ಬ್ಯಾಂಕ್ಗಳಿಂದ ಸಾಲ ಕೊಡೋದಿಲ್ಲ, ಆ ಸಾಲದ ಬಗ್ಗೆ ಬೇರೆ ಯಾರಿಗೂ ರ್ಯಾಂಕ್ ತೋರಿಸೋದಿಲ್ಲ. ಆದ್ರೆ ರೈತರಿಗೆ ಮಾತ್ರ ಈ ರೀತಿ ನೀವೆಲ್ಲ ಸಾಲದಲ್ಲಿ ನಿಮ್ ರ್ಯಾಂಕ್ ಬಂದಿಲ್ಲ, ನಿಮ್ಗೆ ಇದು ಸೀರಿಯಸ್ಟಿ ಇಲ್ಲ ಅಥವಾ ಬೇರೆ ಕಡೆ ಸಾಲಗಾರ ಇದ್ರಿ ಅಂತೇಳಿ ಬ್ಯಾಂಕಿನವ್ರು ಕೂಡ ಅದಕ್ಕೆ ನೋ ಡ್ಯೂ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಇದು ತಪ್ಪದ. ರಿಸರ್ವ್ ಬ್ಯಾಂಕ್ ಜನಪರವಾಗಿರ್ಬೇಕು. ಆ ಜನಪರವಾಗಿರಲಿ ಅವ್ರ ಗೈಡೆನ್ಸ್ ನಲ್ಲಿ ಎಲ್ಲ ಬ್ಯಾಂಕ್ಗಳು ರೀತಿ ಮಾಡೋದ್ರಿಂದ ಈ ಬ್ಯಾಂಕ್ಗಳು ಕೂಡ ರೈತರ ಪರವಾಗಿಲ್ಲ, ರೈತರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಂತರ ಈ ಬ್ಯಾಂಕ್ಗಳು ಈ ದೊಡ್ಡ ದೊಡ್ಡ ಬಂಡವಾಳಗಳಿಗೆ ಸಾಲ ಯಾವುದೇ ಸೆಕ್ಯೂರಿಟಿ ಇಲ್ಲ ಕೊಡ್ಲತ್ತಾರ, LOC ಅಂತೀವಲ್ಲ, ಲೆಟರ್ ಆಫ್ ಕ್ರೆಡಿಟ್. ಆ ರೀತಿ ರೈತರಿಗೆ ಲೆಟರ್ ಆಫ್ ಕ್ರೆಡಿಟ್ ಮೇಲೆ ಸಾಲ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಪ್ರೆಸ್ ಕಾನ್ಫರೆನ್ಸ್ ಕರೆದ್ರೆ ಈ ಪ್ರೆಸ್ ಕಾನ್ಫರೆನ್ಸ್ ಮುಂದೆ ಈ ತೀವ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ
ಮುಖಂಡರು ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೈತರ ಜೀವನಾಡಿ ಅಂತ ನಾವು ಹೇಳ್ತಾ ಇದ್ದೀವಿ BSSK ಪ್ರಾರಂಭ ಆದರೆ 50% ರೈತರಿಗೆ ಕಬ್ಬು ಅಂತ ರೈತರಿಗೆ ರಿಲೀಫ್ ಸಿಕ್ತು. ಅದು ಅಲ್ಲದೆ ಸುಮಾರು ಜನರಿಗೆ ನೌಕರಿನೂ ಸಿಕ್ತು. ಎಷ್ಟೋ ಫ್ಯಾಮಿಲಿಗಳು ಕೂಡ ಈ BSSK ಫ್ಯಾಕ್ಟ್ರಿ ಮೇಲೆ ನಿರ್ಭರ ಇದ್ದಂಗಿತ್ತು. ಆದರೆ ಇವತ್ತು ನಮ್ಮ ಕರ್ನಾಟಕ ನಮ್ಮ ಬೀದರ್ ಜಿಲ್ಲೆಯಲ್ಲಿದ್ದಂಥ ನಾಯಕರು ಇದ್ರ ಬಗ್ಗೆ ಕಳಕಳಿ ಇಲ್ಲ. ಅವ್ರದ್ದೊಂದು ಸ್ವಾರ್ಥದ ಆ ಸ್ವಾರ್ಥದ ಅವರೇ ಕೆಲವು ಕಡೆ ಶುಗರ್ ಫ್ಯಾಕ್ಟ್ರಿ ಮಾಲಕರು ಅವರೇ ಮ್ಯಾನೇಜ್ಮೆಂಟ್ದಲ್ಲಿ ಅವರೇ ಕೆಲವು ಕೋಆಪರೇಟಿವ್ದಲ್ಲಿ ಅವರೇ ಇರೋದ್ರ ಸಲುವಾಗಿ ಈ ಬೀದರ್ ಜಿಲ್ಲಾದಾಗಿದ್ದಂಥ BSSK ಕೋಆಪರೇಟಿವ್ ಸೆಕ್ಟರ್ ಕ್ಲೋಸ್ ಮಾಡೋಂಥ ಪ್ರಯತ್ನ ಮಾಡಿ ಇವತ್ತು ಆಡಳಿತ ಮಂಡಳಿ ಇದ್ದರೂ ಕೂಡ ಕ್ಲೋಸ್ ಅಂತ ಇದ್ದಾರೆ. ಅನ್ಅಥರೈಸ್ ಕ್ಲೋಸ್ ಮಾಡಿದ್ದಾರೆ. ಈಗ ಇದ್ದಂಥ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮುಂದೆ ಬರೋಂಥ ಸರ್ಕಾರನು ಈಗಿದ್ದಂಥ ಏನು ಮ್ಯಾನೇಜಿಂಗ್ ಕಮಿಟಿ ಇದೆ, ನಮ್ಮ ಸುಭಾಷ್ ಕಲ್ಲೂರ್ ಆಗಲಿ, ಸೇಲರ್ ಬೆಲ್ದಾಳೆ ಅವರಿದ್ದಾರೆ, ಅವರ ನೈತಿಕ ಆಧಾರ ಮೇಲೆ ರಿಸೈನ್ ಮಾಡಬೇಕು. ಯಾಕಂದ್ರೆ ಫ್ಯಾಕ್ಟ್ರಿ ಬಂದಿಟ್ಟು ನಾವು ಅದ್ರ ಆಡಳಿತ ಮಂಡಳಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಪಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.